The Lord has given us another opportunity to be here tonight. ಮತ್ತೊಮ್ಮೆ ಈ ರಾತ್ರಿ ವೇಳೆಯಲ್ಲಿ ನಾವು ಒಟ್ಟಾಗಿ ಸೇರಿ ಬರುವುದಕ್ಕೆ ದೇವರು ನಮಗೆ ಮತ್ತೊಮ್ಮೆ ಇನ್ನೊಂದು ಅವಕಾಶವನ್ನ ಕೊಟ್ಟಿದ್ದಾನೆ. And I believe that this morning we had a very good time worshiping God in different places. ನಾನು ನಂಬ್ತೇನೆ ಈ ಪುನರುತ್ಥಾನ ಹೊಂದಿದ ದಿನದಂದು ಅನೇಕ ಕಡೆಗಳಲ್ಲಿ ದೇವರನ್ನ ನಾವು ಆರಾಧಿಸುವುದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. And again, the Lord has given another opportunity to sit together and study the Word of God. ಮತ್ತೊಮ್ಮೆ ಕರ್ತನ ಸನ್ನಿಧಾನದಲ್ಲಿ ನಾವು ಕೂತು ದೇವರ ವಾಕ್ಯವನ್ನ ಅಧ್ಯಯನ ಮಾಡುವುದಕ್ಕೆ ದೇವರು ನಮಗೆ ಕೊಟ್ಟಂತ ಇನ್ನೊಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. So before we start, we will pray to the Lord. ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಕರ್ತನನ್ನ ದೃಷ್ಟಿಸಿ ಪ್ರಾರ್ಥನೆ ಮಾಡೋಣ. That He may give us a spirit of understanding. ನಮಗೆ ಗ್ರಹಿಸುವಂತ ಆತ್ಮವನ್ನ ನೀಡುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. Let's look unto the Lord. ಕರ್ತನನ್ನ ನಾವು ದೃಷ್ಟಿಸೋಣ. Father, I praise you and thank you for this blessed time. ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಶುಭ ಸಮಯಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. Every second we spend before you is very precious. ಪ್ರತಿಯೊಂದು ನಿಮಿಷ ನಿನ್ನ ಸನ್ನಿಧಿಯಲ್ಲಿ ಕಳೆಯುವಂಥದ್ದು ಬಹಳ ಅಮೂಲ್ಯವಾಗಿದೆ. Lord, as we come to you, Lord, help us to open our heart with a receiving mind. ನಿನ್ನ ಸನ್ನಿಧಿಗೆ ನಾವು ಬರುವಾಗ ನಾವು ತೆರೆದ ಹೃದಯದಿಂದ ನಮ್ಮ ಮನಸ್ಸನ್ನ ನೀನು ತೆರೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Help us to put in practice whatever we learn. ನಾವು ಕಲಿಯುವಂತ ವಿಚಾರಗಳನ್ನ ನಾವು ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Help us to build up our faith and every moment in Christ. ನಮ್ಮ ನಂಬಿಕೆಯನ್ನ ಮಾತ್ರವಲ್ಲದೆ ಕ್ರಿಸ್ತನಲ್ಲಿರುವಂತ ನಮ್ಮೆಲ್ಲ ಚಲನವಲನಗಳನ್ನ ನಾವು ಕಟ್ಟುವುದಕ್ಕೆ ನಮಗೆ ಸಹಾಯ ಮಾಡು. Every effort we do may be for the glory of your name. ಪ್ರತಿಯೊಂದು ಪ್ರಯಾಸಗಳು ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಮಾತ್ರವಿರಲಿ. We submit each one this evening listening. ಈ ಸಂಜೆ ವೇಳೆಯಲ್ಲಿ ಪ್ರತಿಯೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸಿ ನಾವು ಪ್ರಾರ್ಥಿಸ್ತೇವೆ. We also pray for Jason for good translation. ಜೇಸನ್ಗಾಗಿ ಉತ್ತಮ ಭಾಷಾಂತರಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. And pray for every teachers and everyone who works behind the scene. ಇಲ್ಲಿ ಬೋಧಿಸುವಂತ ಪ್ರತಿಯೊಬ್ಬ ಬೋಧಕರಿಗಾಗಿ ಮತ್ತು ತೆರೆಯ ಹಿಂದೆ ಕೆಲಸ ಮಾಡುವಂತ ಪ್ರತಿಯೊಬ್ಬ ದಿನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. All we ask in Jesus' name. ಇವೆಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. Amen. Amen. So thank you all of you once again. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸುವಂತವನಾಗಿದ್ದೇನೆ. As I told in the beginning, the Lord was so good to us. ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದ ಹಾಗೆ ದೇವರು ನಮಗೆ ಬಹಳ ಒಳ್ಳೆಯವನಾಗಿದ್ದನು. And I hope that you are learning something through these lessons, not only from me, but from other teachers also. ನಾನು ನಂಬ್ತೇನೆ ಈ ಎಲ್ಲ ಅಧ್ಯಯನಗಳ ಮೂಲಕವಾಗಿ ನೀವು ಅನೇಕ ಸಂಗತಿಗಳನ್ನ ತಿಳಿದುಕೊಳ್ತಾ ಇದ್ದೀರಿ. ನನ್ನ ಒಂದು ಬೋಧನೆ ಮೂಲಕವಾಗಿ ಮಾತ್ರವಲ್ಲದೆ ಈ ವೇದಿಕೆಯಲ್ಲಿ ಬೋಧಿಸ್ತಾ ಇರುವಂತ ಎಲ್ಲ ದೇವ ಸೇವಕರ ಮೂಲಕವಾಗಿ ನೀವು ಸಂಗತಿಗಳನ್ನ ವಿಷಯಗಳನ್ನ ತಿಳಿತಾ ಇದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. I hope that you are preserving your notes and you are reviewing it for your further studies. ನಾನು ನಂಬ್ತೇನೆ ನೀವು ಎಲ್ಲ ವಿಚಾರಗಳನ್ನ ನೋಟ್ಸ್ ಅನ್ನ ಮಾಡಿಕೊಂಡು ಮತ್ತೆ ಅದನ್ನ ಮತ್ತೆ ಪುನರಾವರ್ತಿಸಿ ಅದನ್ನ ನಿಮ್ಮ ವ್ಯಕ್ತಿಗತವಾದಂತಹ ಅಧ್ಯಯನದಲ್ಲಿ ನೀವು ಉಪಯೋಗಿಸಲ್ಪಡ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. As far as my classes are concerned, I would request you to go through your book, that is Bible, and see whether teachings are correct or not. ಆದರೆ ಎಲ್ಲಕ್ಕಿಂತಲೂ ಬಹಳ ಪ್ರಾಮುಖ್ಯವಾಗಿ ನೀವು ವ್ಯಕ್ತಿಗತವಾಗಿ ನಾವು ಬೋಧಿಸುವಂತ ಎಲ್ಲ ವಿಚಾರಗಳನ್ನ ಸತ್ಯವೇದದಲ್ಲಿ ನೀವು ಮತ್ತೊಮ್ಮೆ ಅದನ್ನ ರೆಫರ್ ಮಾಡಿಕೊಂಡು ಅದು ಸರಿಯಾ ಅಲ್ವಾ ಎಂಬುದನ್ನ ನೀವು ಕುಲಂಕುಷವಾಗಿ ನೀವು ಅದನ್ನ ತಿಳಿದುಕೊಳ್ಳಬೇಕಾಗಿ ಪರಿಶೀಲನೆ ಮಾಡಿ ತಿಳಿದುಕೊಳ್ಳಬೇಕಾಗಿ ನಾನು ಬಯಸ್ತೇನೆ. As I understand, as a teacher, I could not claim that what I say is absolutely correct. ಅದರಿಂದ ಒಬ್ಬ ಬೋಧಕನಾಗಿ ನಾನು ಏನು ಹೇಳಿದ್ರು ಸಹ ಸತ್ಯವೇದವು ಮಾತ್ರ ಹೇಳುವಂಥದ್ದು ಸತ್ಯವಾಗಿರ್ತದೆ. Because the very basis of our study is the scripture. ಯಾಕಂದ್ರೆ ನಮ್ಮ ಅಧ್ಯಯನದ
ಅಡಿಪಾಯವಾಗಿದೆ ಸತ್ಯವೇದ. So if you have any doubt, any question regarding the subject we are taking, you may ask in the next class. ಆದ್ರಿಂದ ನಾವು ಕಲಿತಾ ಇರುವಂತಹ ವಿಷಯಗಳ ಸಂಬಂಧವಾಗಿ ಏನೇ ಪ್ರಶ್ನೆಗಳಿರುವುದಾದ್ರೂ, ಸಂಶಯವಿರುವುದಾದ್ರೂ ನೀವು ಅದನ್ನ ಕೇಳಿ ಬಗೆಹರಿಸಿಕೊಳ್ಳಬೇಕಾಗಿ ನಾನು ಬಯಸ್ತೇನೆ. Because we have different interpretations, you may feel that is right or this is right, but I am teaching is to me according to scripture and my conviction. ಅದರಿಂದ ಈ ಸತ್ಯವೇದ ನಾವು ಧ್ಯಾನ ಮಾಡ್ತಾ ಇರುವಂತ ಈ ಸತ್ಯವೇದ ಭಾಗಗಳಲ್ಲಿ ಅನೇಕ ವಿಧವಾದಂತ ವ್ಯಾಖ್ಯಾನಗಳಿರುವುದರಿಂದ ನಾವು ಇಲ್ಲಿ ನಾನು ನಿಮಗೆ ಬೋಧಿಸ್ತಾ ಇರುವಂತದ್ದು ನನ್ನ ಒಂದು ದೃಢ ನಂಬಿಕೆಗೆ ಅನುಸಾರವಾಗಿ ಮಾತ್ರವಲ್ಲದೆ ಸತ್ಯವೇದಕ್ಕೆ ಅನುಸಾರವಾಗಿ ನಾನು ನಿಮಗೆ ಈ ಒಂದು ಅಧ್ಯಯನವನ್ನ ಬೋಧಿಸ್ತಾ ಇದ್ದೇನೆ. So our very foundation is the scripture or the Bible. ಅದರಿಂದ ನಮ್ಮ ಅಡಿಸ್ಥಾನವು ಅದು ಸತ್ಯವೇದವಾಗಿದೆ. Of course, everybody is quoting from the Bible. They have reference to the Bible itself. ಹೌದು, ಇದೇ ರೀತಿಯಾಗಿ ಪ್ರತಿಯೊಬ್ಬ ಬೋಧಕರು ಸಹ ಸತ್ಯವೇದದಿಂದಲೇ ಅವರು ವಾಕ್ಯಗಳನ್ನು ತೆಗೆದು ಹೇಳ್ತಾರೆ ಅಥವಾ ಬೋಧಿಸ್ತಾರೆ. So all questions regarding the subject is welcome. ಆದ್ರಿಂದ ಈ ಒಂದು ವಿಷಯದ ಸಂಬಂಧವಾಗಿ ಏನೇ ಪ್ರಶ್ನೆಗಳು ನಿಮ್ಮಲ್ಲಿದ್ದರೂ ನಾನು ಅದನ್ನ ತುಂಬ ಹೃದಯದಿಂದ ಸ್ವೀಕರಿಸುವಂತವನಾಗಿದ್ದೇನೆ. Well, we are looking into the subject, the judgment seat of Christ. ನಾವು ಕಳೆದ ದಿನಮಾನಗಳಿಂದ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಕುರಿತಾದಂತ ಆ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ. Before we go any further, I just want to give some more introduction about judgment. ನಾವು ಈ ವಿಷಯದಲ್ಲಿ ಆಳವಾಗಿ ಮುಂದುವರಿಯುವುದಕ್ಕಿಂತ ಮುಂಚಿತವಾಗಿ ಈ ನ್ಯಾಯ ತೀರ್ಪಿನ ಕುರಿತಾದಂತ ಒಂದು ಸಣ್ಣ ಕಿರು ಪರಿಚಯವನ್ನು ಕೊಡುವುದಕ್ಕೆ ನಾನು ಬಯಸ್ತೇನೆ. The scholars have found there are different various judgments in the Bible. ಸತ್ಯವೇದ ಪಂಡಿತರು, ವಿದ್ವಾಂಸರು ಸತ್ಯವೇದದಲ್ಲಿ ಅನೇಕ ವಿಧವಾದಂತಹ ನ್ಯಾಯ ತೀರ್ಪು ಇರುವುದನ್ನ ಅವರು ಗ್ರಹಿಸಿಕೊಂಡಿದ್ದಾರೆ. And they have systematically arranged certain judgments which is spoken in the Bible. ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ವಿವಿಧ ಬಗೆಯ ನ್ಯಾಯ ತೀರ್ಪಿನ ಕುರಿತಾಗಿ ಬಹಳ ಕ್ರಮಬದ್ಧವಾಗಿ ಸತ್ಯವೇದ ವಿದ್ವಾಂಸರು ಅದನ್ನ ಸಿದ್ಧಪಡಿಸಿದ್ದಾರೆ. There are at least 7 judgments in the Bible. ಸತ್ಯವೇದದಲ್ಲಿ ಕನಿಷ್ಠ ಪಕ್ಷ 7 ನ್ಯಾಯ ತೀರ್ಪುಗಳ ಕುರಿತಾಗಿ ನಾವು ಕಲಿಯುತ್ತೇವೆ. There can be many more, but I'm saying is major judgments in the Bible. ಇನ್ನೂ ಹೆಚ್ಚು ನ್ಯಾಯ ತೀರ್ಪುಗಳು ಇರಬಹುದು, ಆದರೆ ಬಹಳ ಪ್ರಾಮುಖ್ಯವಾಗಿ 7 ರೀತಿಯ ನ್ಯಾಯ ತೀರ್ಪುಗಳನ್ನ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. We don't want to explain or discuss all the judgments right now because it will take a lot of time. ಈ 7 ವಿಧವಾದಂತ ನ್ಯಾಯ ತೀರ್ಪುಗಳ ಕುರಿತಾಗಿ ನಾವು ಸವಿಸ್ತಾರವಾಗಿ ಈಗ ಚರ್ಚೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಸಮಯದ ಅಭಾವ ಇರುವುದರಿಂದ. Because our subject is on judgment, that's why I'm just touching that portion. ನಮ್ಮ ವಿಷಯ ನ್ಯಾಯ ತೀರ್ಪಾಗಿರುವುದರಿಂದ ನಾನು ಕೇವಲ ಒಂದು ಸಣ್ಣ ನುಣುಪಾಗಿ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಪರಿಚಯಿಸ್ತಾ ಇದ್ದೇನೆ. So we may table at least 7 judgments in the scripture. ಆದ್ರಿಂದ ಸತ್ಯವೇದದಲ್ಲಿ ಕನಿಷ್ಠ ಪಕ್ಷ 7 ನ್ಯಾಯ ತೀರ್ಪುಗಳ ಕುರಿತಾಗಿ ನಾವು ನೋಡ್ತೇವೆ. The first one is judgment of sin or sin's judgment. ಮೊದಲನೇ ನ್ಯಾಯ ತೀರ್ಪು ಪಾಪದ ಸಂಬಂಧಪಟ್ಟವಾಗಿ ಇರುವಂತ ನ್ಯಾಯ ತೀರ್ಪು. And we all know that this judgment is on Jesus Christ. ನಮಗೆ ಈಗಾಗಲೇ ಗೊತ್ತಿದೆ ಈ ಒಂದು ನ್ಯಾಯ ತೀರ್ಪು ಅದು ಯೇಸು ಕ್ರಿಸ್ತನ ಮೇಲೆ ಹೊರಿಸಲಾಗಿದೆ ಎಂಬುದಾಗಿ. So no need to explain those things. ಆದ್ರಿಂದ ಅದನ್ನ ಇನ್ನು ಹೆಚ್ಚು ಆಗಿ ನಾವು ವಿವರಣೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. Of course, if at all I'm not explaining, it's a huge and long subject. ಅದನ್ನ ನಾನು ವಿವರಣೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು ಸಹ ಅದು ಬಹಳ ದೊಡ್ಡ ಸುದೀರ್ಘವಾದಂತ ಕಲಿಯುವಂತ ಒಂದು ವಿಷಯವಾದ ಕಾರಣ ನಾನು ಅದಕ್ಕೆ ಇನ್ನು ಹೆಚ್ಚು ಮುಂದುವರಿಸುವುದಿಲ್ಲ. So sin's judgment is the first of the table. ಇದರಲ್ಲಿ ಪ್ರಾಮುಖ್ಯವಾಗಿ ಮೊದಲನೇದಾಗಿ ನಾವು ಕಾಣುವಂತದ್ದು ಪಾಪದ ನ್ಯಾಯ ತೀರ್ಪು. The second judgment is the self judgment. ಎರಡನೇ ನ್ಯಾಯ ತೀರ್ಪು ಅದು ನಾವು ಸ್ವಯಂ ನ್ಯಾಯ ತೀರಿಸಿಕೊಳ್ಳುವಂತದ್ದು. It happens at every moment or every second when the Holy Spirit confesses of sin in our life. ಇದು ಪ್ರತಿ ಕ್ಷಣದಲ್ಲೂ
ಪವಿತ್ರಾತ್ಮನು ನಮಗೆ ಮನವರಿಸುವಾಗ ಅಥವಾ ನಮಗೆ ಮನದಟ್ಟು ಮಾಡುವಾಗ, ನಾವು ಪಾಪ ಮಾಡುವಾಗ, ಎಡವಿ ಬೀಳುವಾಗ, ನಮ್ಮನ್ನು ಎಚ್ಚರಿಸಿ ಮನದಟ್ಟು ಮಾಡುವಾಗ ನಾವು ನಮ್ಮನ್ನೇ ನಾವು ಸ್ವಯಂ ನ್ಯಾಯ ತೀರಿಸಿಕೊಳ್ಳಬೇಕು. So that is called the self-judgment. ಇದನ್ನ ನಾವು ಸ್ವಯಂ ನ್ಯಾಯ ತೀರ್ಪು ಎಂಬುದಾಗಿ ನಾವು ಕರೆಯುತ್ತೇವೆ. Then comes what we are now listening, that the judgment seat of Christ. ನಂತರ ಮೂರನೇದಾಗಿ ನಾವು ನೋಡ್ತೇವೆ, ಈಗ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಅದು ಯೇಸು ಕ್ರಿಸ್ತನ ನ್ಯಾಯಸ್ಥಾನ. Now the fourth or fifth one is called the judgment of the nation Israel. ನಾಲ್ಕನೇದಾಗಿ ನಾವು ನೋಡುತ್ತೇವೆ ಇಸ್ರಾಯೇಲ್ ದೇಶದ ಅಥವಾ ಇಸ್ರಾಯೇಲ್ ರಾಜ್ಯದ ಕುರಿತಾಗಿರುವಂತಹ ಒಂದು ನ್ಯಾಯ ತೀರ್ಪು. And the fifth one, judgment of the Gentiles. ಐದನೇದಾಗಿ ನಾವು ನೋಡುತ್ತೇವೆ ಅನ್ಯ ಜನಾಂಗಗಳ ಒಂದು ನ್ಯಾಯ ತೀರ್ಪು. Then the sixth one, the judgment of the fallen angels. ಆರನೇದಾಗಿ ದೊಬ್ಬಲ್ಪಟ್ಟಂತ ಅಂದ್ರೆ ಪರಲೋಕದಿಂದ ದೊಬ್ಬಲ್ಪಟ್ಟಂತ ದೇವದೂತರ ನ್ಯಾಯ ತೀರ್ಪು. And the seventh one is the white throne judgment. ಕೊನೆಯದಾಗಿ ನಾವು ನೋಡುತ್ತೇವೆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು. We differentiate the judgments on the basis of the time of the judgment. ನಾವು ನ್ಯಾಯ ತೀರ್ಪುಗಳನ್ನ ಆ ಒಂದು ಸಮಯಕ್ಕನುಗುಣವಾಗಿ ನಾವು ಅದನ್ನ ವಿಭಾಗಿಸ್ತೇವೆ. I mean, the judgment is arranged such a way because according to the time of judgment, ಈ ಒಂದು ನ್ಯಾಯ ತೀರ್ಪುಗಳನ್ನೆಲ್ಲ ಆ ಕಾಲಕ್ರಮಕ್ಕೆ ಅನುಗುಣವಾಗಿ ಅಂದ್ರೆ ಸಮಯಕ್ಕೆ ಅನುಗುಣವಾಗಿ ಅದನ್ನ ನಿಗದಿಪಡಿಸಲಾಗಿದೆ. and the place of our judgment, ನಂತರ ಅದು ಎಲ್ಲಿ ನಡೀತದೆ, ಯಾವ ಸ್ಥಳದಲ್ಲಿ ಈ ನ್ಯಾಯ ತೀರ್ಪು ನಡೀತದೆ, and the subjects of the judgment, ನಂತರ ಈ ನ್ಯಾಯ ತೀರ್ಪಿಗೆ ಒಳಪಟ್ಟಿರುವಂತ ವ್ಯಕ್ತಿಗಳು ಯಾರಿದ್ದಾರೆ, ಸಂಬಂಧಪಟ್ಟವರು ಯಾರಿದ್ದಾರೆ, and the basis of judgment, ಮಾತ್ರವಲ್ಲದೆ ಈ ಒಂದು ನ್ಯಾಯ ತೀರ್ಪಿಗೆ ಅಡಿಸ್ಥಾನವಾಗಿ ಯಾವುದರ ಮೇಲೆ ನ್ಯಾಯ ತೀರಿಸಲಾಗುತ್ತದೆ, and finally the results of the judgment. ಕೊನೆಯದಾಗಿ ಈ ನ್ಯಾಯ ತೀರ್ಪಿನ ಅಂತಿಮ ಫಲಿತಾಂಶ ಏನಾಗಿರುತ್ತದೆ. Considering this criteria, judgments are divided into 7. ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ನ್ಯಾಯ ತೀರ್ಪನ್ನ ಈ 7 ಬಗೆಗಳ ನ್ಯಾಯ ತೀರ್ಪಾಗಿ ಅದನ್ನ ಗುಂಪು ಮಾಡಲಾಗಿದೆ. So this is a totally different subject. ಇದು ಸ್ವಲ್ಪ ವಿಭಿನ್ನವಾದಂತ ಒಂದು ವಿಷಯ. After that we picked, and now we are going through the judgment seat of Christ. ಈ 7 ನ್ಯಾಯ ತೀರ್ಪಿನಲ್ಲಿ ಒಂದು ನ್ಯಾಯ ತೀರ್ಪಾಗಿರುವಂತಹ ಯೇಸು ಕ್ರಿಸ್ತನ ನ್ಯಾಯ ತೀರ್ಪಿನ ಕುರಿತಾಗಿ ವಿಚಾರದಲ್ಲಿ ನಾವು ಈ ಸಂಜೆ ಅಧ್ಯಯನ ಮಾಡ್ತಾ ಇದ್ದೇವೆ. And this is also part of eschatology. ಇದು ಸಹ ನಾವು ನೋಡುತ್ತೇವೆ ಅಂತಿಮ ಗತಿ ಶಾಸ್ತ್ರದ ಅಡಿಪಾಯದಲ್ಲಿ ಬರುವಂತಹ ಒಂದು ವಿಷಯವಾಗಿದೆ. So we'll continue with the judgment seat of Christ. ಈಗ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ವಿಚಾರವನ್ನ ನಾವು ಮುಂದುವರಿಸೋಣ. Now, as I told us in introduction, one of the criteria for dividing the judgment in the scripture is the subjects of the judgment. ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ನ್ಯಾಯ ತೀರ್ಪುಗಳನ್ನ ಈ ರೀತಿಯಾಗಿ ವಿಂಗಡಿಸುವುದಕ್ಕೆ ಒಂದು ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, ಆ ಒಂದು ನ್ಯಾಯ ತೀರ್ಪಿಗೆ ಸಂಬಂಧಪಟ್ಟವರು ಅಥವಾ ಆ ನ್ಯಾಯ ತೀರ್ಪಿಗೆ ಒಳಪಟ್ಟುವಂತ ವ್ಯಕ್ತಿಗಳು ಯಾರಾಗಿರುತ್ತಾರೆ, or on the judgment seat of Christ, who are to be judged. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಆತನು ನ್ಯಾಯ ವಿಧಿಯನ್ನ ನೀಡುವಂತವನಾಗಿರ್ತಾನೆ. Or who are to be brought before the bema of Christ. ಅಥವಾ ಕ್ರಿಸ್ತನ ಬೇಮಾದ ಮುಂದೆ, ಆತನ ಆಸ್ಥಾನದ ಮುಂದೆ, ನ್ಯಾಯಸ್ಥಾನದ ಮುಂದೆ ಯಾರನ್ನ ತರಲಾಗುತ್ತದೆ. All believers, regardless of their spiritual status, that is, all raptured saints should be before the bema to give account of their life. ನಾವು ನೋಡ್ತೇವೆ ಪ್ರತಿಯೊಬ್ಬ ವಿಶ್ವಾಸಿಗಳು, ಅಂದರೆ ರಕ್ಷಣೆ ಹೊಂದಿದಂತ ವಿಶ್ವಾಸಿಗಳು, ಎತ್ತಲ್ಪಟ್ಟಂತ ವಿಶ್ವಾಸಿಗಳು, ಅವರೆಲ್ಲರೂ ಬೇಮಾದ ಮುಂದೆ ನಿಲ್ಲಿಸಲ್ಪಡುತ್ತಾರೆ. In other words, ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, the bema of Christ concerns only the believers.
ನಾವು ನೋಡ್ತೇವೆ, ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಈ ಭೇಮಾದ ಮುಂದೆ ಕೇವಲ ವಿಶ್ವಾಸಿಗಳು ಮಾತ್ರ ಇರುವಂತಹದ್ದಾಗಿರುತ್ತದೆ. And we know that all these believers are in a glorified body. ನಮಗೀಗಾಗಲೇ ಗೊತ್ತಿದೆ, ಈ ಎಲ್ಲ ವಿಶ್ವಾಸಿಗಳು ಅವರೆಲ್ಲರೂ ಮಾರ್ಪಾಟು ಹೊಂದಿದಂತ ಮಹಿಮಾ ಶರೀರವನ್ನ ಹೊಂದಿದವರಾಗಿದ್ದಾರೆ. They are all in a resurrected body. ಅವರೆಲ್ಲರೂ ಪುನರುತ್ಥಾನ ಹೊಂದಿದಂತ ಶರೀರದಲ್ಲಿ ಆತನ ಮುಂದೆ ಹಾಜರುಪಡಿಸಲಾಗುತ್ತದೆ. Because the rapture is over. ಯಾಕಂದರೆ ಎತ್ತಲ್ಪಡುವಿಕೆಯು ಈಗ ಮುಗಿದಿದೆ. So all these raptured or resurrected people are to stand before the bema of Christ. ಹೀಗೆ ಎತ್ತಲ್ಪಟ್ಟಂತ ಅಂದ್ರೆ ಮಧ್ಯಾಕಾಶದಲ್ಲಿ ಎತ್ತಲ್ಪಟ್ಟಂತ ಈ ವಿಶ್ವಾಸಿಗಳೆಲ್ಲರೂ ಕ್ರಿಸ್ತನ ಭೇಮಾದ ಮುಂದೆ, ನ್ಯಾಯ ತೀರ್ಪಿನ ಆ ಒಂದು ಆಸನದ ಮುಂದೆ ನಿಲ್ಲಿಸಲ್ಪಡುತ್ತಾರೆ. But here the judgment is a special one, is a different one. ಆದರೆ ಇಲ್ಲಿ ಆತನು ಮಾಡುವಂತ ನ್ಯಾಯ ತೀರ್ಪು ಬಹಳ ವಿಶೇಷವಾದದ್ದು, ಮಾತ್ರವಲ್ಲೇ ಅದು ಬಹಳ ವಿಭಿನ್ನವಾದದ್ದಾಗಿದೆ. Many times we have noted or noticed and mentioned that because of Romans 8:1. ಅನೇಕ ಬಾರಿ ನಾವು ಇದರ ಕುರಿತಾಗಿ ನಾವು ನೋಡಿದ್ದೇವೆ. ಈಗಾಗಲೇ ಇದನ್ನ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಿದ್ದೇವೆ ಈಗಾಗಲೇ. Here again we repeat that there is therefore now no condemnation to those who are in Christ Jesus. ಆದ್ರಿಂದ ನಾವು ನೋಡ್ತೇವೆ ಆ ವಾಕ್ಯಗಳಲ್ಲಿ, ಆದ ಕಾರಣ ಇನ್ನು ಮುಂದೆ ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವೂ ಇಲ್ಲ. So when the term judgment here, we think about the punishment. ಸಾಮಾನ್ಯವಾಗಿ ನಾವು ನ್ಯಾಯ ತೀರ್ಪು ಎಂಬುದಾಗಿ ನಾವು ನೋಡುವಾಗ ನಮ್ಮ ಮನಸ್ಸಿಗೆ ಪಕ್ಕನೆ ಬರುವಂತ ವಿಚಾರ ದಂಡನೆ ಅಥವಾ ಶಿಕ್ಷೆ ಆಗಿರುವಂತದ್ದಾಗಿದೆ. But here's the difference before the judgment seat of Christ. ಆದರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಮಾಡುವಂತ ನ್ಯಾಯ ತೀರ್ಪು ವಿಭಿನ್ನವಾದದ್ದಾಗಿದೆ. Because ಯಾಕಂದರೆ only believer could have an house not made with hands, eternal in heaven. ಯಾಕಂದರೆ ವಿಶ್ವಾಸಿಗಳಿಗೆ ಮಾತ್ರ ನಿತ್ಯತ್ವದ ಪರಲೋಕದಲ್ಲಿ ಕೈಗಳಿಂದ ಮಾಡಲ್ಪಡದಂತ ಒಂದು ನಿವಾಸವು ಸಿದ್ಧಪಡಿಸಲ್ಪಟ್ಟದಾಗಿದೆ. Because only believer could experience mortality, swallowed up of life. ಕೇವಲ ವಿಶ್ವಾಸಿಗಳು ಮಾತ್ರ ಈ ಮರ್ತ್ಯ ಶರೀರದಲ್ಲಿ ಅವರು ನಿತ್ಯತ್ವವನ್ನ ಅನುಭವಿಸುವುದಕ್ಕೆ ಸಾಧ್ಯ. Only believer could the earnest of the spirit. ಕೇವಲ ಈ ವಿಶ್ವಾಸಿಗಳು ಮಾತ್ರ ಈ ಆತ್ಮದಲ್ಲಿ ಸಂಭವಿಸುವಂತ ಈ ಒಂದು ಬದಲಾವಣೆಯನ್ನ ಅನುಭವಿಸುವುದಕ್ಕೆ ಸಾಧ್ಯ. Again, because the believer could have the confidence that which we are at home in the body, we are absent from the Lord. ಹೌದು, ಈ ವಿಶ್ವಾಸಿಗಳಿಗೆ ಮಾತ್ರ ಸಿಗುವಂತ ಒಂದು ಅನುಭವವಾಗಿದೆ. ನಾವು ಶರೀರದಲ್ಲಿ ಇಲ್ಲದೆ ಇದ್ದಾಗಲೂ ಸಹ ಕರ್ತನೊಂದಿಗೆ ನಾವು ಆತನ ನಿವಾಸದಲ್ಲಿ ಇರುವುದಕ್ಕೆ ಸಾಧ್ಯ. And only believer could walk by spirit, not by sight. ಆದ ಕಾರಣ ವಿಶ್ವಾಸಿಗಳು ಮಾತ್ರ ನಂಬಿಕೆಯಿಂದ ನಡೆಯುವುದಕ್ಕೆ ಸಾಧ್ಯ, ನಾವು ತಮ್ಮ ದೃಷ್ಟಿಯಿಂದ ಅಲ್ಲದೆ. So this judgment seat of Christ is not for any kind of punishment. ಆದ ಕಾರಣ ಈ ನ್ಯಾಯಾಸನ, ಕ್ರಿಸ್ತನ ನ್ಯಾಯಾಸನ, ಇದು ಯಾವುದೇ ರೀತಿಯಾದ ಒಂದು ದಂಡನೆಯನ್ನ ಅಥವಾ ಒಂದು ಶಿಕ್ಷೆಯನ್ನ ನೀಡುವಂಥದ್ದಲ್ಲ. Because there is no more condemnation. ಯಾಕಂದರೆ ನಾವು ನೋಡುತ್ತೇವೆ, ಕ್ರಿಸ್ತನಲ್ಲಿರುವವರಿಗೆ ಇನ್ನು ಮೇಲೆ ಅಪರಾಧ ನಿರ್ಣಯವೂ ಇಲ್ಲ. Please note that 2 Corinthians chapter 2 verse 5 through chapter 2 Corinthians chapter 2 verse of 5 chapter and 1 through 19. Sorry. 2 ಕೊರಿಂಥ 5ನೇ ಅಧ್ಯಾಯ ಅದರ 10ನೇ ವಚನದಿಂದ ನೀವು ಗಮನಿಸಬಹುದು. We have the particular grammatical usage there. ಅಲ್ಲಿ ವಿಶೇಷವಾಗಿ ವ್ಯಾಕರಣಬದ್ಧವಾಗಿ ಬಳಸಿರುವಂತಹ ಕೆಲವೊಂದು ಪದಗುಚ್ಛವನ್ನು ನಾವು ಅಲ್ಲಿ ಗಮನಿಸಬಹುದು. There's a frequent use of first personal pronoun.
ಇಲ್ಲಿ ಬಹಳ ಆ ಅನೇಕ ಬಾರಿ ಮೊದಲ ವ್ಯಕ್ತಿ ಬಹುವಚನದ ಸರ್ವನಾಮವನ್ನ ಪ್ರಯೋಗಿಸಿರುವುದನ್ನ ನಾವು ನೋಡುತ್ತೇವೆ. And that first personal pronoun is we, our, or us. ಆ ಒಂದು ಸರ್ವನಾಮ ಅಂದರೆ ನಾವು, ನಾವೆಲ್ಲರೂ ಎಂಬಂತ ಒಂದು ಪದವಾಗಿದೆ. Again in 2 Corinthians we read, ಮತ್ತೆ ನಾವು ಕೊರಿಂಥದಲ್ಲಿ ಈ ವಿಚಾರವನ್ನು ನಾವು ಪುನಃ ಓದ್ತೇವೆ. For we must all appear before the judgment seat of Christ, that is 5:10. ನಾವೆಲ್ಲರೂ ಆತನ ನ್ಯಾಯಸ್ಥಾನದ ಮುಂದೆ ನಾವು ಪ್ರತ್ಯಕ್ಷರಾಗಲೇಬೇಕು ಎಂಬಂತ ವಿಚಾರವನ್ನ 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. This quote is from 2 Corinthians 5:10 NIV. ಇದನ್ನ NIV ವರ್ಷನ್ ನ ಆಂಗ್ಲ ಭಾಷೆಯ ವರ್ಷನ್ ನಿಂದ ಆರಿಸಲಾಗಿದೆ ಈ ಒಂದು ವಚನವನ್ನ. So we read that we must all appear before the judgment seat of Christ. ಅಲ್ಲಿ ನಾವು ನೋಡ್ತೇವೆ, ನಾವೆಲ್ಲರೂ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕು ಎಂಬಂತ ವಿಚಾರವನ್ನು ನಾವಲ್ಲಿ ಗಮನಿಸಬಹುದು. This is really a great motivating factor in the life of a believer. ಇದು ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬಹಳಷ್ಟು ಉತ್ತೇಜನಕಾರಿಯಾದಂತ ಒಂದು ವಿಚಾರವಾಗಿದೆ. This is the very serious verse in the scripture. ಅಷ್ಟು ಮಾತ್ರವಲ್ಲದೆ ಸತ್ಯವೇದದಲ್ಲಿ ಈ ವಚನವು ಬಹಳ ಗಾಂಭೀರ್ಯತೆಯನ್ನ ಒಳಗೊಂಡದಾಗಿದೆ. When I'm studying the scripture portion, ನಾನು ಈ ಸತ್ಯವೇದ ಭಾಗಗಳನ್ನ ಅಧ್ಯಯನ ಮಾಡ್ತಾ ಇದ್ದಾಗ it is overturned my attitude towards the missions and ministry. ಇದು ಸೇವೆಗೋಸ್ಕರವಾಗಿ, ಮಿಷನರಿ ಸೇವೆಗಳಿಗೋಸ್ಕರವಾಗಿ ನನ್ನ ಹೃದಯವನ್ನ ಬಹಳಷ್ಟು ಹಾತೊರೆಯುವಂತೆ ಮಾಡಿದಂತ ಒಂದು ವಿಚಾರವಾಗಿತ್ತು. Whatever we are doing, the deeds or anything else, we need to stand before the judgment seat of Christ once. ನಾವು ಕ್ರಿಸ್ತನಿಗೋಸ್ಕರವಾಗಿ ಮಾಡುವಂತ ಏನೇ ಸೇವೆ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಅವೆಲ್ಲವನ್ನ ಆತನ ನ್ಯಾಯಸ್ಥಾನದ ಮುಂದೆ ನಿಂತು ನಾವು ಅದಕ್ಕೆ ಲೆಕ್ಕ ಒಪ್ಪಿಸಲೇಬೇಕು. See, we are spending some time and a half an hour here. For that also we need to stand before the judgment seat of Christ. ನೀವು ನೋಡಿ, ನಾವು ಈಗ ಸುಮಾರು ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ನಾವು ಈಗ ಕಳೀತಾ ಇರಬಹುದು. ಇದನ್ನು ಸಹ ಆತನ ನ್ಯಾಯಸ್ಥಾನದ ಮುಂದೆ ನಾವು ಲೆಕ್ಕ ಕೊಡಲೇಬೇಕು. Because in his hands a reward for everything what we do in this world. ಯಾಕಂದರೆ ನಾವು ಈ ಲೋಕದಲ್ಲಿ ಮಾಡುವಂತ ಪ್ರತಿಯೊಂದು ಕಾರ್ಯ ಕೆಲಸಗಳಿಗೂ ಆತನ ಕೈಯಿಂದ ನಾವು ಬಹುಮಾನವನ್ನ ಪಡೆದುಕೊಳ್ಳುತ್ತೇವೆ. So we need to think that actually what is the motivating force behind every action we do. ಆದ್ದರಿಂದ ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳ ಹಿಂದೆ ಇರುವಂತ ಪ್ರೋತ್ಸಾಹ ಅಥವಾ ಇರುವಂತ ಉದ್ದೇಶ ಏನಾಗಿದೆ ಎಂಬುದನ್ನ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. That's why I said this is the motivating factor in the scripture written that we all need to stand before the judgment bema of Christ. ಆದ ಕಾರಣ ನಾನು ಹೇಳಿದೆ, ಯೇಸು ಕ್ರಿಸ್ತನ ಬೇಮಾದ ಮುಂದೆ, ನ್ಯಾಯಸ್ಥಾನದ ಮುಂದೆ ನಾವು ನಿಲ್ಲಬೇಕಾದರೆ ಈ ಒಂದು ವಿಚಾರ ನಮ್ಮನ್ನು ಬಹಳಷ್ಟು ಉತ್ತೇಜನ ಪಡಿಸುವಂತದ್ದಾಗಿದೆ. In English it is written therefore, ಇಂಗ್ಲಿಷ್ ನಲ್ಲಿ ಆಂಗ್ಲ ಭಾಷೆಯಲ್ಲಿ ಬರೆದಿರುವಂತದ್ದು ಆದರೆ ಎಂಬಂತ ಪದವನ್ನ ಬಳಸಿದ್ದಾರೆ. And therefore is the translation of the Greek word gar, G-A-R, gar. G-A-R, gar ಎಂಬಂತ ಗ್ರೀಕ್ ಮೂಲ ಪದದಿಂದ ಭಾಷಾಂತರಪಡಿಸಲಾಗಿದೆ. It's a term of explanation. ಇದು ವಿವರಣೆಯನ್ನ ಉದ್ದೇಶಿಸುವಂತ ಒಂದು ಪದ ಪ್ರಯೋಗವಾಗಿದೆ. That's why Paul is using this particular term in 2 Corinthians 5:10. ಆದ ಕಾರಣ ಪೌಲನು ಬಹಳ ವಿಶೇಷವಾಗಿ ಈ ಪದ ಪ್ರಯೋಗವನ್ನ 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ಬಳಸ್ತಾನೆ. Because he uses to explain
why he was so ambitious to please God selflessly. ಆದ ಕಾರಣ ಅವನು ಪೌಲನು ಯಾಕೆ ಅವನು ನಿಸ್ವಾರ್ಥವಾಗಿ ದೇವರನ್ನ ಮೆಚ್ಚಿಸುವುದಕ್ಕೆ ಹಾತೊರೀತಾ ಇದ್ದನು ಎಂಬಂತ ವಿಚಾರವನ್ನ ಆತನು ಇಲ್ಲಿ ಪ್ರಕಟಪಡಿಸುವುದನ್ನು ನಾವು ನೋಡ್ತೇವೆ. Because the preceding verse, that is 2 Corinthians 5:9, that he explains using the term girl. ಯಾಕಂದರೆ ಇದೇ ವಚನದ ಮೊದಲು ಮೇಲಿನ ವಚನದಲ್ಲಿ ಅಂದ್ರೆ 2 ಕೊರಿಂಥ 5ನೇ ಅಧ್ಯಾಯ 9ನೇ ವಚನದಲ್ಲಿಯೂ ಸಹ ಈ ಗ್ರೀಕ್ ಭಾಷೆಯ ಮೂಲ ಪದವಾಗಿರುವಂತಹ ಗರ್ ಎಂಬಂತ ಪದ ಪ್ರಯೋಗ ಅಲ್ಲಿಯೂ ಸಹ ಬಳಸ್ತಾನೆ. He is very ambitious to serve the Lord. ಅವನು ದೇವರನ್ನ ಸೇವೆ ಮಾಡುವುದಕ್ಕೋಸ್ಕರವಾಗಿ ಅವನು ಬಹಳಷ್ಟು ಒಂದು ಯೋಜನೆಗಳನ್ನ ಉದ್ದೇಶ ಗುರಿಗಳನ್ನ ಇಟ್ಕೊಂಡು ಅವನು ಸೇವೆ ಮಾಡುವುದನ್ನು ನಾವು ನೋಡ್ತೇವೆ. Not because any external forces, ಯಾವುದೇ ರೀತಿಯಾದಂತ ಒಂದು ಹೊರಗಿನ ಒತ್ತಡಕ್ಕೆ ಒಳಪಟ್ಟು ಆತನು ಅಥವಾ ಲೌಕಿಕವಾದ ಒತ್ತಡಕ್ಕೆ ಒಳಪಟ್ಟು ಆತನು ಸೇವೆ ಮಾಡ್ತಾ ಇರಲಿಲ್ಲ. It is not because to please somebody, ಯಾರನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಆತನು ಸೇವೆ ಮಾಡಲಿಲ್ಲ. but he has an ambition to please God. ಆದರೆ ದೇವರನ್ನ ಮೆಚ್ಚಿಸಬೇಕೆಂಬಂತ ಒಂದು ಹಂಬಲದೊಡನೆ ಅವನು ಸೇವೆ ಮಾಡುವುದನ್ನು ನಾವು ನೋಡ್ತೇವೆ. And that he's explaining by using the word girl. ಆ ಒಂದು ವಿಚಾರವನ್ನ ವಿವರಣೆ ಮಾಡುವುದಕ್ಕೋಸ್ಕರವಾಗಿ ಗ್ರೀಕ್ ಪದವಾಗಿರುವಂತ ಗರ್ ಎಂಬಂತ ಪದವನ್ನ ಅವನು ಬಳಸುವುದನ್ನು ನಾವು ನೋಡ್ತೇವೆ. Whenever we do something, we should have an explanation to give to our opponents. ನಾವು ಏನೇ ಒಂದು ವಿಚಾರವನ್ನ ಮಾಡುವಾಗಲೂ ಸಹ ನಮ್ಮ ವಿರೋಧಿಗಳಿಗೆ ನಾವು ವಿವರಿಸುವುದಕ್ಕೋಸ್ಕರವಾಗಿ ಬೇಕಾದಂತ ವಿಚಾರಗಳನ್ನ ನಾವು ಸಿದ್ಧಪಡಿಸಿ ಇಟ್ಟುಕೊಳ್ಳಬೇಕು. It should not be a call from somewhere by somebody. ಇಲ್ಲೋ ಎಲ್ಲಿಂದಲೋ ಯಾರಿಂದಲೋ ಒಂದು ಬಂದಂತ ಒಂದು ಕರೆಯಾಗಿರಬಾರ್ದು. It should not be just a statement. ಅದು ಕೇವಲ ಒಂದು ಹೇಳಿಕೆ ಆಗಿರಬಾರ್ದು. It should not be just a theory. ಅದು ಏನೋ ಒಂದು ಥಿಯರಿ ಹಾಗೆ ಒಂದು ಪ್ರಬಂಧವಾಗಿರಬಾರ್ದು. We are bound to explain for our stand. ಆದ್ರಿಂದ ನಮ್ಮ ನಿಲುವಿನ ಕುರಿತಾಗಿರುವಂತ ನಂಬಿಕೆ ನಿಲುವಿನ ಕುರಿತಾಗಿರುವಂತ ವಿಚಾರಗಳನ್ನ ನಾವು ಅದನ್ನ ವಿವರಿಸುವುದಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. Here Paul is very much ambitious to please God. ಇಲ್ಲಿ ಪೌಲನು ದೇವರನ್ನ ಮೆಚ್ಚಿಸುವುದಕ್ಕೋಸ್ಕರವಾಗಿ ಬಹಳಷ್ಟು ಹಾತೊರೀತಾ ಇರುವುದನ್ನ ನಾವು ನೋಡ್ತೇವೆ. And he's explaining through words. ಅದನ್ನ ಅವನು ಈ ಪದಗಳ ಮೂಲಕವಾಗಿ ಅದನ್ನ ವಿವರಿಸುವುದನ್ನು ನಾವು ನೋಡುತ್ತೇವೆ. And that's why he is using the explaining term in Greek, that is ger. ಆದ ಕಾರಣ ಅವನು ಗ್ರೀಕ್ ಪದವಾಗಿರುವಂತ ಗರ್ ಎಂಬಂತ ಪದವನ್ನು ಉಪಯೋಗಿಸಿಕೊಂಡು ಅವನ ಹಂಬಲವನ್ನ ವ್ಯಕ್ತಪಡಿಸುವುದನ್ನು ನಾವು ನೋಡುತ್ತೇವೆ. Because the revelation that is received from God to him, he understands that, because standing before the judgment seat of Christ is not an option. ಯಾಕಂದ್ರೆ ನಾವು ನೋಡ್ತೇವೆ ಈ ನ್ಯಾಯಸ್ಥಾನದ ಮುಂದೆ ನಿಂತುಕೊಳ್ಳಲೇಬೇಕು, ಅದು ಎಲ್ಲರೂ ನಿಲ್ಲಲೇಬೇಕಾದಂತ ಒಂದು ವಿಷಯವಾಗಿರುವುದರಿಂದ ಯಾರಿಗೂ ಕೂಡ ಈ ಒಂದು ವಿಷಯದಲ್ಲಿ ಒಂದು ಆಯ್ಕೆಯನ್ನ ಅವರು ತಾವು ತಮಗಾಗಿ ಆರಿಸಿಕೊಳ್ಳುವುದಕ್ಕೆ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅವಕಾಶವಿಲ್ಲ. He is absolutely convinced that it is a mandatory action. ಆದ್ರಿಂದ ಅವನು ಬಹಳ ದೃಢವಾಗಿ ನಂಬಿದ್ದನು. ಅಂದ್ರೆ ಈ ನ್ಯಾಯಸ್ಥಾನದ ಮುಂದೆ ಪ್ರತಿಯೊಬ್ಬರು ಹಾಜರಾಗಲೇಬೇಕು ಎಂಬಂತ ವಿಚಾರ. ಯಾಕಂದ್ರೆ ಇದು ಕಡಾಖಂಡಿತವಾಗಿ ಪ್ರತಿಯೊಬ್ಬರಿಗೂ ನೇಮಿಸಲ್ಪಟ್ಟಂತ ಒಂದು ವಿಚಾರವಾಗಿತ್ತು. In option you will get many choices. ನಿಮಗೆ ಆಯ್ಕೆ ಇರುವಾಗ ನೀವು ಅನೇಕ ವಿಚಾರಗಳಿಂದ ನೀವು ನಿಮಗೆ ಇಷ್ಟವಾದದನ್ನ ನೀವು ಆಯ್ಸಿಕೊಳ್ಳಬಹುದು. You can compare the options and then you can select one. ನಿಮಗೆ ಯಾವುದು ಉತ್ತಮವಾದ ಆಯ್ಕೆ ಎಂಬುದನ್ನ ನೀವು ಪರಿಶೀಲನೆ ಮಾಡಿ ಅಥವಾ ನೀವು ಕುಲಂಕುಷವಾಗಿ ಅದನ್ನ ಪರಿಗಣಿಸಿ ನಿಮಗೆ ಬೇಕಾದದನ್ನ ನೀವು ಆರಿಸಿಕೊಳ್ಳಬಹುದು. As far as concerning the judgment seat and standing before him is not an option. ಆದರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಾಗಿರುವಂತ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಆಯ್ಕೆ ನಮಗೆ ಕೊಡಲ್ಪಟ್ಟಿಲ್ಲ. Paul knows it very well.
ಆದ್ರಿಂದ ಪೌಲನು ಈ ವಿಚಾರದ ಬಗ್ಗೆ ಅವನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. The word that you see is that emprosthen, that is before. You have to stand before the bema of Christ. ಇಲ್ಲಿ ಬಳಸಿರುವಂತಹ ಪದ ಎಂಪೋಸ್ತನ್ ಎಂಬಂತ ಪದವನ್ನ ಬಳಸಿದ್ದಾರೆ ಗ್ರೀಕ್ ಭಾಷೆಯಲ್ಲಿ. ಅಂದ್ರೆ ನೀವು ಆತನ ಭೀಮಾದ ಮುಂದೆ, ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕು. And we understand that the Christ is the judge on that judgment seat. ಅಷ್ಟು ಮಾತ್ರವಲ್ಲದೆ ನಮಗೆ ಗೊತ್ತಿದೆ, ಈ ಒಂದು ನ್ಯಾಯಸ್ಥಾನದಲ್ಲಿ ಕುಳಿತಿರುವಂತ ನ್ಯಾಯಾಧಿಪತಿ ಆತನು ಕ್ರಿಸ್ತನೇ ಆಗಿದ್ದಾನೆ. And we need to stand before the judgment seat of Christ. ಆದ್ದರಿಂದ ನಾವು ಈ ನ್ಯಾಯಸ್ಥಾನದ ಮುಂದೆ, ಕ್ರಿಸ್ತನ ಮುಂದೆ ನಾವು ನ್ಯಾಯ ತೀರ್ಪಿಗೋಸ್ಕರವಾಗಿ ನಿಲ್ಲಲೇಬೇಕು. And again we need to understand a particular term in that verse in Greek. ಮತ್ತೆ ಈ ಒಂದು ಗ್ರೀಕ್ ಮೂಲ ಭಾಷೆಯಲ್ಲಿ ಇನ್ನೊಂದು ಪದ ಪ್ರಯೋಗವನ್ನು ನಾವಲ್ಲಿ ಗಮನವಿಟ್ಟು ನೋಡಬೇಕು. That word is DEI, day. DEI, day ಎಂಬಂತ ಪದ. It is from another term that is DEO, to mean that is to bind or the object together, put in present, etc. ಈ ಡಿಯೋ ಎಂಬಂತ ಮೂಲ ಪದದಿಂದ ಡೇ ಎಂಬಂತ ಪದವನ್ನ ಬಳಸಿಕೊಳ್ಳಲಾಗಿದೆ. ಈ ಮೂಲ ಪದದ ಅರ್ಥ ಹೇಗಿದೆ ಅಂದ್ರೆ ವಸ್ತುಗಳನ್ನ ಒಟ್ಟಾಗಿ ಬಂಧಿಸುವಂತದ್ದು ಅಥವಾ ಕಟ್ಟುವಂತದ್ದು. So day means to bind or tie together some objects or put together somebody in the prison. ಹೀಗೆ ಡೇ ಅಂದ್ರೆ ಅದರ ಪದದ ಅರ್ಥ ವಸ್ತುಗಳನ್ನ ಒಟ್ಟಾಗಿ ಬಂಧಿಸುವುದು ಅಥವಾ ಕಟ್ಟುವುದು ಅಥವಾ ಸೆರೆಮನೆಯಲ್ಲಿ ಇಡುವಂತದ್ದು. The same also is the same root of the term doulos, which means bonded servant. ಇದೇ ಪದದ ಇನ್ನೊಂದು ಮೂಲ ಪದವಾಗಿದೆ ಡುಲೋಸ್ ಎಂಬಂತ ಪದ. ಈ ಪದದ ಅರ್ಥ ಜೀತದಾಳು. That means a bond servant has no choice apart from his master. ಅಂದ್ರೆ ಅದರ ಅರ್ಥ ಒಬ್ಬ ಜೀತದ ಆಳಿಗೆ, ಒಬ್ಬ ಗುಲಾಮನಿಗೆ ತನ್ನ ಯಜಮಾನನನ್ನ ಬಿಟ್ಟು ಅವನಿಗೆ ಬೇರೆ ಏನು ಆಯ್ಕೆ ಅಥವಾ ಆಯ್ಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ. He has no option whatsoever. ಅವನಿಗೆ ಏನೇ ಯಾವುದೇ ರೀತಿಯಾದಂತ ಒಂದು ಆರಿಸುವಿಕೆ ಅಥವಾ ಆಯ್ದುಕೊಳ್ಳುವಂತ ಒಂದು ಅವಕಾಶ ಅವನಿಗೆ ಇರುವುದಿಲ್ಲ. In his vocabulary there is only one word, that is obey. ಅವನ ಒಂದು ಪದಗುಚ್ಛದಲ್ಲಿ ಇರುವಂತ ಒಂದು ನಿಘಂಟಿನಲ್ಲಿ ಬರುವಂತ ಒಂದೇ ಪದವಾಗಿದೆ ವಿಧೇಯತೆ. In his dictionary he needs to see only one word, that is obey. ಅವನ ನಿಘಂಟಿನಲ್ಲಿ ಬರುವಂತ ಏಕೈಕ ಪದವಾಗಿದೆ, ಒಬ್ಬ ಗುಲಾಮನಿಗೆ ಬರುವಂತ ಪದ ಒಂದೇ ಪದ, ಅದು ವಿಧೇಯತೆಯಾಗಿದೆ. He doesn't have any choice whatsoever. ಅವನಿಗೆ ಯಾವುದೇ ರೀತಿಯಾದಂತ ಆರಿಸುವಿಕೆ ಕೊಡಲ್ಪಡುವುದಿಲ್ಲ. When to get up, where to sleep, what to eat, where to go, what to do, all depends on the master's will. ಯಾವಾಗ ಎದ್ದೇಳಬೇಕು, ಎಲ್ಲಿಗೆ ಹೋಗಬೇಕು, ಏನು ತಿನ್ನಬೇಕು, ಏನು ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲ ವಿಚಾರಗಳ ಕುರಿತಾದಂತ ಒಂದು ವಿಚಾರಗಳ ಕುರಿತಾಗಿ ಅವನಿಗೆ ಆರಿಸಿಕೊಳ್ಳುವುದಕ್ಕೆ ಅವನಿಗೆ ಅವಕಾಶವಿರುವುದಿಲ್ಲ. That is what the meaning of doulos of Christ. ಇದನ್ನೇ ನಾವು ಕ್ರಿಸ್ತನ ಡೂಲೋಸ್ ಎಂಬಂತ ಈ ಒಂದು ಪದದ ಮೂಲಕವಾಗಿ ತಿಳಿದುಕೊಳ್ಳುವಂಥದ್ದು. Or somebody by mistake is translated as servant. It is not servant, it is slave. ಇದು ಒಬ್ಬ ಸೇವಕನಲ್ಲ, ಬದಲಾಗಿ ಒಬ್ಬ ಗುಲಾಮ. Because the word doulos means slave, not servant. ಡೂಲೋಸ್ ಎಂಬ ಪದದ ನಿಜವಾದಂತ ಮೂಲ ಪದದ ಅರ್ಥವಾಗಿದೆ, ಅದು ಗುಲಾಮ ಎಂಬುದಾಗಿ. ಸೇವಕಲ್ಲ, ಯಾರೋ ಕೆಲವರು ತಪ್ಪಾಗಿ ಅದನ್ನ ಅರ್ಥವನ್ನ ಭಾಷಾಂತರ ಮಾಡಿದ್ದಾರೆ. You can refer to any Greek lexicon. ನೀವು ಇದನ್ನ ಸರಿಯೋ ತಪ್ಪೋ ಎಂಬಂತ ವಿಚಾರವನ್ನ ಒಂದು ಗ್ರೀಕ್ ಲೆಕ್ಸಿಕನ್ ಅಂದ್ರೆ ಆ ಒಂದು ನಿಘಂಟಿನ ಮೂಲಕವಾಗಿ ಅದರ ನಿಜವಾದ ಅರ್ಥವನ್ನು ನೀವು ತಿಳಿದುಕೊಳ್ಳಬಹುದು. That is the primary meaning of the word doulos, that is slave. ಇದು ಬಹಳ
ಪ್ರಪ್ರಥಮವಾಗಿ ಡೂಲೋಸ್ ಎಂಬ ಪದದ ಅರ್ಥವಾಗಿರುತ್ತದೆ. But they translated by way of some prejudices, they translated it as servant. ಆದರೆ ಕೆಲವೊಬ್ಬರು ಈ ಒಂದು ಪದವನ್ನ ತಪ್ಪಾಗಿ ಅದನ್ನ ಭಾಷಾಂತರ ಮಾಡಿ ಅದನ್ನ ಸೇವಕ ಎಂಬುದಾಗಿ ಭಾಷಾಂತರ ಮಾಡಿದ್ದಾರೆ. ಇದು ಸರಿಯಾದ ಒಂದು ಭಾಷಾಂತರವಲ್ಲ. I don't want to go explain all these things. I don't want to give the good translation Bible right now here. ನಾನು ಇದನ್ನ ಇನ್ನು ಹೆಚ್ಚಾಗಿ ಇದರ ವಿವರಣೆನ ನಾನು ಹೇಳುವುದಕ್ಕೆ ನಾನು ಬಯಸ್ತಿಲ್ಲ. ಯಾವ ಭಾಷಾಂತರದ ಬೈಬಲ್ ನಲ್ಲಿ ಇದನ್ನು ನೋಡ್ತೀರಿ ಎಂಬುದಾಗಿ ನಾನು ಅದನ್ನ ಹೆಚ್ಚು ವಿವರಣೆ ನಾನು ನೀಡುವುದಕ್ಕೆ ನಾನು ಬಯಸುವುದಿಲ್ಲ. Because many of you are not maybe referring to English versions. ಯಾಕಂದ್ರೆ ನಿಮ್ಮಲ್ಲಿ ಅನೇಕರು ಆಂಗ್ಲ ಭಾಷೆಯ ಬೈಬಲ್ ಅನ್ನ ಹೆಚ್ಚಾಗಿ ನೀವು ಬಳಸದೇ ಇರಬಹುದು. But this is for just information. ಆದ್ರೆ ಇದು ಕೇವಲ ನಿಮ್ಮ ಮಾಹಿತಿಗೋಸ್ಕರವಾಗಿ ನಾನು basic meaning of the word Greek doulos is slave and not servant. ಆದ್ರಿಂದ ಡೂಲೋಸ್ ಎಂಬ ಪದದ ಅರ್ಥವಾಗಿದೆ ಒಬ್ಬ ಗುಲಾಮ, ಜೀತದಾಳು, ಸೇವಕನಲ್ಲ. In simple terms, servant means a paid person. ಒಂದು ಸರಳವಾದ ಮಾತಿನಲ್ಲಿ ನಾವು ಹೇಳುವುದಾದರೆ ಒಬ್ಬ ಗುಲಾಮನು ಎಂಬುದಾಗಿ ಹೇಳುವಾಗ ಅವನು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. Servant means a paid person. ಒಬ್ಬ ಸೇವಕ ಎಂಬುದಾಗಿ ಹೇಳುವಾಗ ಅವನಿಗೋಸ್ಕರವಾಗಿ ಅವನಿಗೆ ನಾವು ಕ್ರಯವನ್ನ ನಾವು ಕೊಡುವಂತವರಾಗಿರ್ತೇವೆ. You are agreed upon some amount for doing some work, that is servant. ನೀವು ನಿರ್ದಿಷ್ಟವಾದಂತ ಒಂದು ಹಣವನ್ನ ಅವನ ಸೇವೆಗೋಸ್ಕರವಾಗಿ ನಿಗದಿಪಡಿಸಿ ಅವನ ಸೇವೆಗೋಸ್ಕರವಾಗಿ ನೀವು ಅವನಿಗೆ ಹಣವನ್ನ ಬೆಲೆಯನ್ನ ಕಟ್ಟಿ ನೀವು ಅವನಿಗೆ ಸಂಬಳವಾಗಿ ನೀವು ಕೊಡ್ತೀರಾ. I just want to differentiate the word slave and servant. ನಾನು ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಒಬ್ಬ ಸೇವಕನಿಗೂ ಒಬ್ಬ ಗುಲಾಮನಿಗೂ ಇರುವಂತ ವ್ಯತ್ಯಾಸವನ್ನ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. If you are a paid one, you are a servant. ನಿಮಗೆ ಯಾರೋ ಸಂಬಳವನ್ನ ಕೊಡ್ತಾ ಇದ್ರೆ ನೀವು ಸೇವಕನಾಗಿದ್ದೀರಾ. It may be in kind or it may be in money or something, a transaction. That means you are a servant. ಅದು ನಿಮಗೆ ಸಂಬಳದ ರೀತಿಯಲ್ಲಿಯೋ ವಸ್ತುಗಳ ರೀತಿಯಲ್ಲಿಯೋ ಅಥವಾ ಬೇರೆ ಇನ್ಯಾವುದೋ ರೀತಿಯಲ್ಲಿಯೋ ನಿಮಗೆ ಅವರು ನಿಮ್ಮ ಸೇವೆಗೋಸ್ಕರವಾಗಿ ಅವರು ಹಣವನ್ನ ಪಾವತಿಸ್ತಾ ಇದ್ದಾರೆ ಅಥವಾ ಸಂಬಳವನ್ನ ಕೊಡ್ತಾ ಇದ್ದಾರೆ, ಅಂತ ಒಂದು ಸೇವೆ ತೆಗೆದುಕೊಳ್ಳುವಂತವನಿಗೆ ನಾವು ಕರೆಯುವಂಥದ್ದು ಸೇವಕ ಎಂಬುದಾಗಿ. And slave means you are owned by someone. ಆದರೆ ಗುಲಾಮ ಎಂಬುದಾಗಿ ನಾವು ಹೇಳುವಾಗ ನೀವು ಇನ್ನೊಬ್ಬ ವ್ಯಕ್ತಿಗೆ ನೀವು ಸೇರಲ್ಪಟ್ಟವರಾಗಿದ್ದೀರಿ, ಅಂದ್ರೆ ಆ ವ್ಯಕ್ತಿ ನಿಮ್ಮನ್ನ ಕೊಂಡುಕೊಂಡವನಾಗಿದ್ದಾನೆ. You are no more a person, but you are a property. ನೀವು ಒಬ್ಬ ವ್ಯಕ್ತಿ ಆಗುವುದಿಲ್ಲ, ಬದಲಾಗಿ ನೀವು ಇನ್ನೊಬ್ಬ ವ್ಯಕ್ತಿಯ ಆಸ್ತಿಯಾಗಿ ಸೊತ್ತಾಗಿ ಬದಲಾಗ್ತೀರಿ. That is the meaning when Paul says that I am a doulos upright man. That means I don't have any of my plans. ಅದಕ್ಕೆ ಪೌಲನು ಈ ಪದವನ್ನ ಬಳಸ್ತಾನೆ, ಡೂಲೋಸ್ ಎಂಬಂತ ಪದವ. ಅಂದ್ರೆ ನನಗೆ ಯಾವುದೇ ರೀತಿಯಾದಂತ ಒಂದು ಯೋಜನೆಗಳಾಗಿ ನನ್ನದೇ ಆದಂತ ಯೋಜನೆಗಳಾಗಲಿ ಏನೂ ಇಲ್ಲ, ನಾನು ಕ್ರಿಸ್ತನಿಗೆ ಗುಲಾಮನಾಗಿದ್ದೇನೆ. I don't have any desire, I don't have any wish, and I don't have any will. ನನಗೆ ಯಾವುದೇ ರೀತಿಯಾದಂತ ಒಂದು ಇಚ್ಛೆ, ಆಸೆ ಅಥವಾ ಬಯಕೆಗಳು ಅಥವಾ ನನ್ನ ಚಿತ್ತ ಏನೂ ಇಲ್ಲ ಎಂಬುದಾಗಿ ಆತನು ಹೇಳ್ತಾನೆ. And that what Paul says in Corinthians, that you are no longer yours. You are bought by some price. The price is the blood of Jesus Christ on the cross. ಆದ ಕಾರಣ ಪೌಲನು ಹೇಳ್ತಾನೆ, ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಸುರಿಸಿದಂತ ರಕ್ತದ ಮೂಲಕವಾಗಿ ನೀವು ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ, ಆದ್ದರಿಂದ ಇನ್ನು ಮೇಲೆ ನೀವಲ್ಲ ಎಂಬಂತ ವಿಚಾರವನ್ನ ಪತ್ರಿಕೆಯಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. We seriously consider that we are not ours, therefore we don't have any option, but we are mandatory to be before the judgment bema of Christ. ಆದ ಕಾರಣ ನಾವು ನಮ್ಮವರಲ್ಲ, ಆದ್ದರಿಂದ ನಾವು ಆತನ ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕು, ಯಾಕಂದ್ರೆ ಆತನು ನಮ್ಮನ್ನ ಕೊಂಡುಕೊಂಡಲ್ಪಟ್ಟವರಾಗಿದ್ದೇವೆ. And Jesus said that
and a good and faithful slave. ಆದ್ದರಿಂದ ಯೇಸು ಸ್ವಾಮಿ ಹೇಳುವುದನ್ನು ನಾವು ಗಮನಿಸಬಹುದು, ಒಂದು ಒಳ್ಳೆಯ ನಂಬಿಗಸ್ತ ಗುಲಾಮ ಎಂಬುದಾಗಿ. The word is doulos. ಅಲ್ಲಿ ಬಳಸಿರುವಂತ ಪದ ಡೂಲೋಸ್ ಎಂಬಂತ ಪದವಾಗಿದೆ. Are you be ready to be a slave of Christ or a servant of Christ? ಆದ್ದರಿಂದ ನೀವು ಯೇಸು ಕ್ರಿಸ್ತನ ಗುಲಾಮನಾಗುವುದಕ್ಕೆ ಸಿದ್ಧರಾಗಿದ್ದೀರಾ ಅಥವಾ ಒಬ್ಬ ಸೇವಕನಾಗುವುದಕ್ಕೆ ಸಿದ್ಧರಾಗಿದ್ದೀರಾ? This evening I want to challenge you to the word of God, that you want to be the servant of God or the slave of Christ. ಆದ್ದರಿಂದ ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸುವುದಕ್ಕೆ ನಾನು ಬಯಸ್ತೇನೆ. ನೀವು ದೇವರ ಸೇವಕನಾಗುವುದಕ್ಕೆ ಬಯಸ್ತೀರಿ ಅಥವಾ ದೇವರ ಗುಲಾಮನಾಗುವುದಕ್ಕೆ, ಕ್ರಿಸ್ತನ ಗುಲಾಮನಾಗುವುದಕ್ಕೆ ನೀವು ಬಯಸ್ತೀರಾ? It is very easy to become a slave and not take a slave. ನೀವು ಬಹಳ ಸುಲಭವಾಗಿ ಗುಲಾಮನಂತ ಹೇಳಿಕೊಂಡು ಗುಲಾಮನ ಹಾಗೆ ನಟನೆ ಮಾಡಬಹುದು. Because he has no demands. ಯಾಕಂದರೆ ಒಬ್ಬ ಗುಲಾಮನಿಗೆ ಅವನಿಗೆ ಯಾವುದೇ ರೀತಿಯಾದಂತ ಒಂದು ಆಯ್ಕೆಗಳು ಅಥವಾ ಇಚ್ಛೆಗಳು ಅವನಿಗೆ ಇರುವುದಿಲ್ಲ. That is what the meaning of the word Jesus said, that you come as you are before me. ಆದ ಕಾರಣ ಯೇಸು ಸ್ವಾಮಿ ಹೇಳುತ್ತಾನೆ, ನೀನು ಇದ್ದ ಹಾಗೆ ಇರುವಂತ ಪರಿಸ್ಥಿತಿಯಲ್ಲಿ ನನ್ನ ಮುಂದೆ ಬಾ. If you're a lame, come just as a lame. Don't pretend to be a normal person. ನೀವು ಕುಂಟನಾಗಿದ್ದರೆ ಕುಂಟನಾಗಿ ಆತನ ಸನ್ನಿಧಾನಕ್ಕೆ ಬನ್ನಿ. ನೀವು ಸರಿಯಾಗಿ ಇರುವಂತ ಒಬ್ಬ ವ್ಯಕ್ತಿಯಾಗಿ ನೆಟ್ಟಗೆ ನೀವು ಬರುವ ಹಾಗೆ ನೀವು ನಟನೆ ಮಾಡಬೇಡಿ. If you're blind, deaf and dumb, come as you are before the Lord. ನೀವು ಕುರುಡನಾಗಿದ್ದರೆ ಅಥವಾ ಒಂದು ವೇಳೆ ಕಿವುಡನಾಗಿದ್ದರೆ, ಮಾತು ಬರದೇ ಇದ್ದರೆ, ನೀವು ಇರುವಂತ ಪರಿಸ್ಥಿತಿಯಲ್ಲಿ ಹಾಗೆ ಆತನ ಸನ್ನಿಧಿಯಲ್ಲಿ ಬನ್ನಿ. And that is the meaning of the word doulos. ಇದೇ ಈ ಡೂಲೋಸ್ ಎಂಬಂತ ಪದದ ಅರ್ಥವಾಗಿದೆ. Nobody can escape the tribunal, that the judgment seat of Christ. ಆದ ಕಾರಣ ಯಾವ ವ್ಯಕ್ತಿಯೇ ಆಗಲಿ ಯೇಸು ಕ್ರಿಸ್ತನ ನ್ಯಾಯ ವಿಚಾರದ ಆ ಒಂದು ನ್ಯಾಯವಿಧಿ ಕಟ್ಟೆಯ ಮುಂದೆ ನಿಲ್ಲಲೇಬೇಕು. ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. Again, another Greek word aina, that gives that or so that. ಮತ್ತೊಂದು ಪದ ನಾವಿಲ್ಲಿ ಪದ ನೋಡ್ತೇವೆ, ಗ್ರೀಕ್ ಪದ ಹೈನ ಎಂಬಂತ ಪದ. ಅದು ಅಥವಾ ಆದ್ದರಿಂದ ಎಂಬಂತ ಅರ್ಥವನ್ನು ಕೊಡುವಂತ ಪದ. That means it gives the reasons for standing before the judgment seat of Christ. ಅಂದರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲುವುದಕ್ಕೋಸ್ಕರವಾಗಿ ಕಾರಣವನ್ನು ನೀಡುತ್ತದೆ. The word God, as I told before, for is the climax of the sequences begin at chapter here. ನಾವು ನೋಡ್ತೇವೆ ಈ ಗಾರ್ ಎಂಬಂತ ಪದ, ಏಕೆಂದರೆ ಎಂಬಂತ ಪದ, ಇದು ವಿವರಣೆಯನ್ನ ಕೊಡುವಂತ ಪದವಾಗಿದೆ ಮತ್ತು ಅದು ಕ್ರಮಾನುಕ್ರಮವಾಗಿ ಈ ಪದವನ್ನ ಬಳಸಿರುವುದನ್ನ ಈ ವೇದ ಭಾಗದಲ್ಲಿ ನಾವು ನೋಡ್ತೇವೆ. That is in 2 Corinthians 4:16. 2 ಕೊರಿಂಥ 4:16 ನಾವು ನೋಡುತ್ತೇವೆ. Which echoes, ಇದು ಪ್ರತಿಧ್ವನಿಸುವಂತದಾಗಿದೆ. We all are to stand before. ನಾವೆಲ್ಲರೂ ಆತನ ಮುಂದೆ ನಿಲ್ಲಬೇಕು. 2 Corinthians 3:18. 2 ಕೊರಿಂಥ 3:18. Hence, here in the verse 5:10, that is 2 Corinthians. ಆದ ಕಾರಣ ಈ 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ, we all means the sum total of all. ನಾವು ಎಲ್ಲರೂ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರ ಒಟ್ಟು ಮೊತ್ತವನ್ನು ಅದು ಸೂಚಿಸುವಂತದಾಗಿದೆ. We are explaining the verse 2 Corinthians 5:10. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನವನ್ನು ನಾವು ವಿವರಿಸ್ತಾ ಇದ್ದೇವೆ. And the word hemas is the first person plural pronoun, which means Apostle Paul also. We all. ಇಲ್ಲಿ ಹೇಮಾಸ್ ಎಂಬಂತ ಪದಪ್ರಯೋಗವನ್ನು ನಾವು ನೋಡ್ತೇವೆ. ಅಂದ್ರೆ ಮೊದಲ ವ್ಯಕ್ತಿ ಬಹುವಚನ ಸರ್ವನಾಮವಾಗಿದ್ದು, ಇದರ ಅರ್ಥ ಅಪೊಸ್ತಲನಾದ ಪೌಲನು ಕೊರಿಂಥದವರೊಂದಿಗೆ ಅವನೂ ಸಹ ಭಾಗಿಯಾಗಿದ್ದಾನೆ ಎಂಬಂತ ಸತ್ಯ. Apostle Paul including the Corinthian believers. ಅಲ್ಲಿ ಕೊರಿಂಥ ಸಭೆಯ ವಿಶ್ವಾಸಿಗಳನ್ನು ಸಹ
ಒಳಪಡಿಸಿಕೊಳ್ತಾ ಇರುವುದನ್ನು ನಾವು ನೋಡ್ತೇವೆ. Here he explains the truth that he also is inclusive to be stand before the judgment seat of Christ. ಅಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ತನ್ನನ್ನು ತಾನು ಒಳಪಡಿಸಿಕೊಂಡು ಅದರಲ್ಲಿ ಭಾಗಿಯಾಗಿದ್ದಾನೆ ಎಂಬಂತ ವಿಚಾರವನ್ನು ಸಹ ಅವನು ಸ್ಪಷ್ಟಪಡಿಸುವುದನ್ನು ನಾವು ನೋಡ್ತೇವೆ. Another term also important, that is hekastos. ಇನ್ನೊಂದು ಪದ ಪ್ರಯೋಗ ನಾವು ಕಾಣುವಂತದ್ದು ಹೆಕಾಸ್ಟೋಸ್ ಎಂಬಂತ ಪದ. It means separate, and the idea is every single one. ಅಂದ್ರೆ ಈ ಪದದ ಅರ್ಥ ಪ್ರತ್ಯೇಕದಿಂದ ಅಂದ್ರೆ ಪ್ರತ್ಯೇಕಿಸಲ್ಪಟ್ಟಂತ ಎಂಬಂತ ಅರ್ಥವನ್ನು ಸೂಚಿಸುತ್ತದೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅಂದ್ರೆ ವ್ಯಕ್ತಿಗತವಾಗಿಯೂ ಸಹ ಈ ಘಟನೆ ಸಂಭವಿಸುತ್ತದೆ, ಪ್ರತಿಯೊಬ್ಬ ವ್ಯಕ್ತಿಯನ್ನೊಳಗೊಂಡು ಎಂಬಂತ ಅರ್ಥವನ್ನು ಸೂಚಿಸುತ್ತದೆ. Here Paul is conveying the idea that Paul and the believers of Corinthians are not coming as a group before the judgment seat of Christ. ಅಲ್ಲಿ ನಾವು ನೋಡುತ್ತೇವೆ ಪೌಲನು ಒಂದು ಹೇಳುವಂತ ಈ ಒಂದು ವಿಚಾರಗಳಲ್ಲಿ ಗಮನಿಸಿದಾದರೆ ಅವನ ತಾತ್ಪರ್ಯ ಏನಿದೆ ಅಂದರೆ ಅವರೆಲ್ಲರೂ ಅಂದ್ರೆ ಕೊರಿಂಥ ವಿಶ್ವಾಸಿಗಳು ಪೌಲನು ಅವರೆಲ್ಲರೂ ಒಂದು ಗುಂಪಾಗಿ ಆತನ ನ್ಯಾಯಸ್ಥಾನದ ಮುಂದೆ ಬರ್ತಾ ಇಲ್ಲ. The exact meaning is each one has to appear before the judgment seat of Christ. ಅಲ್ಲಿ ಇರುವಂತ ತಾತ್ಪರ್ಯ ಪ್ರತಿಯೊಬ್ಬ ವ್ಯಕ್ತಿಯಾಗಿ ಅವನು ಮುಂದೆ ನಿಲ್ಲಬೇಕು ಆತನ ನ್ಯಾಯಸ್ಥಾನದ ಮುಂದೆ ಎಂಬಂತ ವಿಚಾರ. And not only appear, ಅಲ್ಲಿ ಆಗಲೇ ಮುಂದೆ ನಿಂತಿದ್ದಾನೆ, but to give account of. ಅಲ್ಲಿ ಕೇವಲ ನಿಲ್ಲುವುದು ಮಾತ್ರವಲ್ಲದೆ ಆತನು ಲೆಕ್ಕವನ್ನು ಕೊಡಬೇಕು. Paul is really written it in Romans 14:12. ಇದನ್ನ ರೋಮಪುರದ ಪತ್ರಿಕೆ 14ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಬರೆಯುವುದನ್ನು ನಾವು ನೋಡ್ತೇವೆ. So each one has to appear before the judgment seat of Christ. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕು. The focus is that a day of judgment of Christ is coming. ಇಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸುವಂತ ವಿಚಾರ ಏನದಂದ್ರೆ ಒಂದು ದಿನ ಬರ್ತಾ ಇದೆ, ಆ ದಿನದಲ್ಲಿ ನಾವೆಲ್ಲರೂ ಆತನ ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕು. Here the word for appear is a different from Apocalypse. ಇಲ್ಲಿ ಬರುವಂತ ನಾವು ಕಾಣಿಸಿಕೊಳ್ಳಬೇಕು ಎಂಬಂತ ಪದಕ್ಕೆ ಪ್ರಯೋಗ ಮಾಡಿರುವಂತ ಪದ ಅಪೋಕಾಲಿಪ್ಸಿಸ್ ಎಂಬಂತ ಪದಕ್ಕಿಂತ ವ್ಯತ್ಯಾಸವಾದಂತ ಪದವನ್ನ ಬಳಸಲಾಗಿದೆ. The word here used is phaneros. ಈ ವಾಚನದಲ್ಲಿ ಬಳಸಿರುವಂತ ಪದದ ಒಂದು ಪದವಾಗಿದೆ ಫೆನರೋಸಿಸ್ ಎಂಬುದಾಗಿ. Meaning of the word is to appear. ಆ ಪದದ ಅರ್ಥವು ನಾವು ಕಾಣಿಸಿಕೊಳ್ಳಬೇಕು ಎಂಬುದಾಗಿದೆ. Manifestly declare. ಅಂದ್ರೆ ನಾವು ಅದನ್ನ ಘೋಷಿಸಲೇಬೇಕು. Show self. ನಮ್ಮನ್ನೇ ನಾವು ವ್ಯಕ್ತಿಗತವಾಗಿ ಪ್ರದರ್ಶಿಸಲ್ಪಡಬೇಕು. Visible. ಕಾಣಿಸಲ್ಪಡಬೇಕು. These are the shades of meaning of that particular term, phaneros. ಫೆನರೋಸ್ ಎಂಬಂತ ಪದದ ಕೆಲವು ಛಾಯೆ ನಾವು ಈಗಾಗಲೇ ಹೇಳಿದ್ದೇವೆ. But in this context, ಈ ಒಂದು ಹಿನ್ನೆಲೆಯಲ್ಲಿ it means to make visible. ಅದನ್ನ ಕಾಣುವಂತೆ ಮಾಡುವಂತದ್ದಾಗಿದೆ ಎಂಬಂತ ಅರ್ಥವನ್ನ ಕೊಡುವಂತದ್ದಾಗಿದೆ. To bring to life. ಅದನ್ನ ಜೀವಕ್ಕೆ ತರುವಂತದ್ದಾಗಿದೆ. To cause to become visible. ಅದನ್ನ ಕಾಣುವಂತೆ ಮಾಡುವಂತದ್ದಾಗಿದೆ. To be make known. ಅದನ್ನ ಎಲ್ಲರಿಗೂ ತಿಳಿಸಲ್ಪಡುವಂತದ್ದಾಗಿದೆ. To be clearly revealed. ಅದನ್ನ ಬಹಳ ಸ್ಪಷ್ಟವಾಗಿ ಪ್ರಕಟಿಸಲ್ಪಡುವಂತದ್ದಾಗಿದೆ. To be manifested or caused to be seen. ಅಂದ್ರೆ ಅದನ್ನ ಘೋಷಣೆ ಮಾಡುವಂತದ್ದು ಅಥವಾ ಕಾಣಿಸಲ್ಪಡುವಂತೆ ಮಾಡುವಂತದ್ದು. Any of this meaning can be taken. ಇಲ್ಲಿರುವಂತ ಯಾವುದೇ ಒಂದು ಅರ್ಥವನ್ನ ಈಗ ವಿವರಿಸಿದಂತ ಅರ್ಥಗಳಲ್ಲಿ ಯಾವುದೇ ಒಂದು ಅರ್ಥಗಳನ್ನ ನೀವು ತೆಗೆದುಕೊಳ್ಳಬಹುದು. That means this revelation is not limited to our exterior only. ಅಂದ್ರೆ ಅರ್ಥ ಈ ಪ್ರಕಟಣೆಯು ಅದು ಕೇವಲ
ಒಬ್ಬ ಹೊರಗಿನ ವ್ಯಕ್ತಿಗೆ ಮಾತ್ರ ಸೀಮಿತಪಟ್ಟದ್ದಲ್ಲ, but even our interior. ಬದಲಾಗಿ ನಮ್ಮ ಕ್ರಿಸ್ತನ ಒಳಗೆ ಇರುವಂತ ವ್ಯಕ್ತಿಗೂ ಸಹ ಅನ್ವಯಿಸುವಂತದ್ದಾಗಿದೆ. The very character of each person. ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ, ಅವನ ಗುಣಲಕ್ಷಣವನ್ನು ಸಹ ಅದು ಒಳಗೊಂಡದಾಗಿದೆ. And this verse here in Bible written in passive voice. ಮಾತ್ರವಲ್ಲದೆ ಈ ಒಂದು ಪದವನ್ನ ನಾವು ನೋಡ್ತೇವೆ, ಇದನ್ನ ನಕಾರಾತ್ಮಕವಾಗಿ ಅದನ್ನ ಬರೆಯಲ್ಪಟ್ಟದಾಗಿದೆ. It is to indicate that a person may appear in disguise. ಅಂದರೆ ಒಬ್ಬ ವ್ಯಕ್ತಿಯು ಆತನು ತನ್ನನ್ನೇ ತಾನು ಗೌಪ್ಯವಾಗಿ ಆತನ ಮುಂದೆ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. But to be manifested means to be revealed in his true character. ಅಂದ್ರೆ ಆತನು ಪ್ರದರ್ಶಿಸಲ್ಪಡುತ್ತಾನೆ, ಅಂದ್ರೆ ಆತನ ನಿಜ ಸ್ವಾರೂಪ್ಯ, ಅವನ ಅಸ್ತಿತ್ವ, ಅವನ ವ್ಯಕ್ತಿತ್ವವನ್ನ ಆತನ ಮುಂದೆ ಕಾಣಿಸಲ್ಪಡುವಂತದ್ದಾಗಿರುತ್ತದೆ. That is, before the judgment seat of Christ, all our disguise will be stripped off. ಅಂದ್ರೆ ಆತನ ನ್ಯಾಯಸ್ಥಾನದ ಮುಂದೆ ನಾವು ಗೌಪ್ಯವಾಗಿಟ್ಟಿರುವಂತ ಎಲ್ಲ ವಿಚಾರಗಳು ಅವೆಲ್ಲವುಗಳನ್ನ ತೆರೆಯಲ್ಪಡುತ್ತದೆ. ಅಂದ್ರೆ ಒಂದು ತೆರೆಯ ಹಾಗೆ ಅದನ್ನು ತೆರೆಯಲ್ಪಟ್ಟು ಆತನ ಮುಂದೆ ಪ್ರದರ್ಶಿಸಲ್ಪಡುತ್ತದೆ. Each and every believer has to appear, has to give account of. ಪ್ರತಿಯೊಬ್ಬ ವಿಶ್ವಾಸಿಯು ಆತನ ಮುಂದೆ ನಿಲ್ಲುವಾಗ ಆತನಿಗೆ ಲೆಕ್ಕವನ್ನು ಕೊಡುವಂತದ್ದಾಗಿರುತ್ತದೆ. No matter what designation we are in or outside, as a Christian may hold, ನಾವು ಹೊರಗಿನ ಜಗತ್ತಿನಲ್ಲಿ ನಮಗೆ ಯಾವುದೇ ರೀತಿಯಾದಂತ ಒಂದು ಪದವಿ ಆಗಲಿ ಅಥವಾ ಒಂದು ಸ್ಥಾನವಾಗಲಿ ಇರಬಹುದು. So we need to stand before the judgment seat of Christ. ಏನೇ ಇದ್ದರೂ ಸಹ ನಾವು ಆತನ ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕು. So wherever we do something, say something, always just keep in our mind that we have to give account of everything that we are on this earth in our body. ಆದ್ದರಿಂದ ನಾವು ಎಲ್ಲೇ ಇದ್ದರೂ, ಏನೇ ಮಾಡಿದರೂ, ಏನೇ ಮಾತನಾಡಿದರೂ ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು, ಆತನ ಮುಂದೆ ನಾವು ಲೆಕ್ಕ ಒಪ್ಪಿಸಲೇಬೇಕು. ಒಂದು ದಿನ ಬರುತ್ತದೆ. Let this be a warning in our life. ಇದು ನಮ್ಮ ಜೀವಿತದಲ್ಲಿ ಒಂದು ಎಚ್ಚರಿಕೆಯಾಗಿರಲಿ. It's not an option. ಇದು ನಮಗೆ ಒಂದು ಆರಿಸುವಿಕೆ ಅಲ್ಲ, it is mandatory. ಇದು ನಮ್ಮೆಲ್ಲರಿಗೂ ಕಡ್ಡಾಯವಾಗಿ ನಿಗದಿಪಡಿಸಲಾಗಿದೆ. If you are ready to be raptured, make sure we need to face the judgment seat of Christ. ನೀವು ಎತ್ತಲ್ಪಡುವುದಕ್ಕೋಸ್ಕರವಾಗಿ ಸಿದ್ಧವಾಗಿರುವುದಾದರೆ ನೀವು ಆತನ ನ್ಯಾಯಸ್ಥಾನದ ಮುಂದೆ ನಿಲ್ಲುವುದಕ್ಕೂ ತಯಾರಾಗಿರಬೇಕು. You need not expose anything before the judgment seat of Christ, but it is automatically revealed. ನೀವು ಆತನ ನ್ಯಾಯಸ್ಥಾನದ ಮುಂದೆ ಹೋಗಿ ನೀವೇನು ವಿಚಾರಗಳನ್ನ ನಿಮ್ಮ ಯಾವ ವಿಚಾರಗಳನ್ನ ನೀವು ಸ್ವತಃ ಬಹಿರಂಗ ಪಡಿಸಬೇಕಾಗಿಲ್ಲ. ಯಾಕಂದ್ರೆ ಆತನ ನ್ಯಾಯಸ್ಥಾನದ ಮುಂದೆ ನಿಮ್ಮೆಲ್ಲಾ ಸಂಗತಿಗಳು ಆತನೇ ಸ್ವಯಂ ಬಹಿರಂಗ ಪಡಿಸ್ತಾನೆ. Not external, but the very person, very character will be exposed before the eyes of Christ. ನಿಮ್ಮ ಬಾಹ್ಯ ವ್ಯಕ್ತಿತ್ವ ಮಾತ್ರವಲ್ಲ, ನಿಮ್ಮ ಒಳ ಮನುಷ್ಯನು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಳಗಿರುವ ಗುಣಲಕ್ಷಣಗಳು ಎಲ್ಲವೂ ಸಹ ಆತನ ಮುಂದೆ ಪ್ರದರ್ಶಿಸಲ್ಪಡುವಂತದ್ದಾಗಿರ್ತದೆ ಅಥವಾ ಪ್ರಕಟಿಸಲ್ಪಡುವಂತದ್ದಾಗಿರ್ತದೆ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Father, we thank you for this blessed evening time. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. You have given us a very blessed time. ನಮಗೆ ಅನುಗ್ರಹಿಸಲ್ಪಟ್ಟ, ಆಶೀರ್ವದಿಸಲ್ಪಟ್ಟ ಒಂದು ಸಮಯವನ್ನ ನಿನಗೆ ಕೊಟ್ಟಿದ್ದಿ. Thank you, Jesus, for all the listeners. ಕೇಳಿದಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Pray that the word may transform the life of each one of us. ಪ್ರತಿಯೊಬ್ಬರ ಜೀವಿತಗಳನ್ನ ರೂಪಾಂತರಗೊಳಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. Every day let us think about the judgment seat of Christ, that one day we will stand before the judgment seat of Christ. ಪ್ರತಿದಿನ ನಾವು
ನಿನ್ನ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕು ಎಂಬಂತ ವಿಚಾರವು ನಮ್ಮ ನೆನಪಿಗೆ ನೀನು ತರಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Let us strive in this world that we may be called or addressed by Christ, that good and faithful servant or slave of Christ. ಹೌದು ಸ್ವಾಮಿ, ಈ ಲೋಕದ ಪಯಣದಲ್ಲಿ ನಾವು ಮುಗಿಸುವಾಗ ಎಲೆ ಬಲ ಸೇವಕನೇ, ನಂಬಿಗಸ್ತನಾದಂತ ಸೇವಕನೇ ಎಂಬಂತ ಆ ಒಂದು ಬಿರುದನ್ನ ನಾವು ನಿನ್ನ ಗುಲಾಮರಾಗಿ ನಾವು ಪಡೆದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Let the motivation of all our activities be for the glory of God. ನಾವು ಮಾಡುವಂತ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಅಥವಾ ಉತ್ತೇಜನ ನಿನ್ನ ಉದ್ದೇಶವಾಗಿರಲಿ. And the perseveral force will be the love of Christ. ಅವೆಲ್ಲದರ ಹಿಂದೆ ನಾವು ಮಾಡುವಂತ ಉದ್ದೇಶ, ಅದಕ್ಕೆ ಕ್ರಿಸ್ತನ ಪ್ರೀತಿಯೇ ಹೆಚ್ಚಾಗಿರಲಿ. Help us to live according to your word, my Lord. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. Thank you, Jason, for a good translation. ಭಾಷಾಂತರ ಮಾಡಿದಂತ ಜೇಸನ್ ಅವರಿಗಾಗಿ ಧನ್ಯವಾದಗಳು. Pray for every teachers. ಇಲ್ಲಿ ಬೋಧಿಸುವಂತ ಪ್ರತಿಯೊಬ್ಬ ಬೋಧಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. And every servant of God who is working behind. ಇದರ ಹಿಂದೆ ಕೆಲಸ ಮಾಡುವಂತ ಪ್ರತಿಯೊಬ್ಬ ದೇವ ಸೇವಕರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you for helping tonight, Lord. ಈ ರಾತ್ರಿ ವೇಳೆ ನಮಗೆ ಸಹಾಯ ಮಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. All glory and honor belong to you. ಎಲ್ಲ ಮಹಿಮೆಯು ಘನತೆಯು ನಿನಗೆ ಮಾತ್ರ ಸಲ್ಲತಕ್ಕದಾಗಿರಲಿ. Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. Amen. Amen.